ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿ, ಅಜ್ಜಿ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ನಮ್ಮ ಕಡೆ ಕಲ್ಲುಂಡೆ ಅಂತ ಕರೀತಾರೆ. ಈ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ಕಲ್ಲುಂಡೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಲೋಟ ಅಳತೆ ತೋರಿಸ್ತೀನಿ, ಯಾವ ಲೋಟ ಅಂತ ಹೇಳ್ಬಿಟ್ಟು. ಅದರಲ್ಲಿ ಸೇಮ್ ಅದೇ ಲೋಟದಲ್ಲಿ ಎಲ್ಲ ತೊಗೊಂಡಿರೋದು, ಮೆಷರ್ಮೆಂಟ್ ಹೇಳ್ತೀನಿ. ಮೊದಲು ನಾನಿಲ್ಲಿ ಒಂದು 4-5 ಸಲ ವಾಶ್ ಮಾಡಿ ಈ ರೀತಿ ಅಕ್ಕಿನ ತೊಳ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದು ಅಕ್ಕಿ ನೀವು ರೇಷನ್ ಅಕ್ಕಿನಾದರೂ ತೊಗೊಬೋದು, ಮಾಮೂಲಿ ಅಕ್ಕಿನಾದರೂ ತೊಗೊಬೋದು. ಬಟ್ ರೇಷನ್ ಅಕ್ಕಿಲಿ ಮಾಡಿದ್ರೇ ರುಚಿ ಚೆನ್ನಾಗಿರುತ್ತೆ. ಇನ್ನು ತೊಳೆದು ಅದು ನೀರೆಲ್ಲ ಹಾರ್ಕೊಂಡ್ಮೇಲೆ ಬಸ್ಕೊಂಡ್ಮೇಲೆ ನೀರು ಈ ರೀತಿ ಬಿಸಿಲಲ್ಲಿ ಮಾಮೂಲಿ ನಾವು ರೊಟ್ಟಿಗೆ ಒಣಗಿಸ್ತೀವಲ್ವ ಅಕ್ಕಿನ, ಅದೇ ರೀತಿ ಒಂದು ಬಿಸಿಲಲ್ಲಿ ಒಣಗಿಸ್ಕೊಬೇಕಾಗುತ್ತೆ. ಇದು ಯಾವ ರೀತಿ ಅಂತಂತಂದರೆ ಫುಲ್ ಬೇಕಾದರೆ ನೀವು ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲಿತ್ತು ಅಂತ ಅಂದರೆ ಬೆಳಗ್ಗೆ ಒಂದು 9 ಗಂಟೆಗೆ ಹಾಕಿದ್ರೆ ಒಂದು 2 ಗಂಟೆವರೆಗೂ ಒಣಗಿಸ್ಬೋದು. ಇಲ್ಲ ಮಾಮೂಲಿ ಒಂದು 10 ಗಂಟೆಗೆ ಹಾಕಿದ್ರು ಒಂದು 4 ಗಂಟೆವರೆಗೂ ಒಣಗಿಸಿದ್ರೂ ಏನೂ ಆಗಲ್ಲ. ಇಲ್ಲಿ ಶೇಂಗಾ ಬೀಜ ನಾನು ಹೇಳ್ತೀನಿ, ನಾನು ಅಳ್ತೇನ ಈ ಶೇಂಗಾ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಆಗಿದೆ, ಅಕ್ಕಿ ಒಣಗಿದೆ, ಅದನ್ನು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅಳತೆ ನಾನು ಹೇಳ್ತೀನಿ ಮುಂದೆ ಯಾವ ಲೋಟದಲ್ಲಿ ತೊಗೊಂಡಿದ್ದೀನಿ ಅಂತ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದು, ತುಂಬ ಏನು ಮಾಡ್ತಿಲ್ಲ, ಏಕೆಂದರೆ ನಾವು ಸ್ವಲ್ಪ ಜನ ಇರೋದ್ರಿಂದ ಸ್ವಲ್ಪ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟು. ನೀವು ಒಂದು ಸ್ವಲ್ಪ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅಕ್ಕಿ ಈ ರೀತಿ ಈ ಹದ ಬರಬೇಕು, ಈ ಹದ ಬರೋವರೆಗೂ ಹುರ್ಕೊಬೇಕಾಗುತ್ತೆ. ಇನ್ನು ಅಕ್ಕಿ ತೆಗೆದು ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ನಾನಿಲ್ಲಿ ಗಸಗಸೆನೂ ಸಹ ಸೇರಿಸಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಗಸಗಸೆ ಏನು ಅಕ್ಕಿ ಹುರಿದಿರ್ತೀವಿ, ಶೇಂಗಾ ಹುರಿದಿರ್ತೀವಲ್ವ, ಬಾಣಲಿ ಬಿಸಿಯಾಗಿರುತ್ತೆ, ಇನ್ನು ಅದರಲ್ಲೇ ನಾವು ಇದು ಮಾಡಿಕೊಂಡ್ರೆ ಸಾಕು. ಇವಾಗ ಶೇಂಗಾ ಬೀಜ ನೋಡಿ, ಇದೇ ಅಳತೆಯಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಇದರಲ್ಲಿ ಒಂದು ಅರ್ಧ ಲೋಟ ಶೇಂಗಾ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅರ್ಧ ಲೋಟ ಕಡಲೆ ತೊಗೊಂಡಿದ್ದೀನಿ. ಇಲ್ಲಿ ಒಂದು 2 ಸ್ಪೂನಷ್ಟು ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ. ಕಪ್ಪೆಳ್ಳು ಹಾಕ್ತಾಯಿದ್ದೀನಿ ನಾನು. ಬೇಕಾದರೆ ನೀವು ಬಿಳಿ ಎಳ್ಳನ್ನು ಬೇಕಾದರೆ ಹಾಕ್ಬೋದು, ಬಟ್ ಇದಕ್ಕೆ ಕಪ್ಪೆಳ್ಳೆ ಚೆನ್ನಾಗಿ ಅನಿಸುತ್ತೆ. ನೋಡಿ ಇವಾಗ ಅಳತೆ ಹೇಳ್ತಾ ಇದ್ದೀನಿ. ಈಗ ನಾನು ಆ ಲೋಟ ತೋರಿಸಿದ್ದೀನಲ್ಲ ಮಧ್ಯದಲ್ಲಿ ಕಡಲೆ ಇಟ್ಟಿದ್ದೀನಲ್ಲ, ಅದೇ ಲೋಟದಲ್ಲಿ ನಾನು ಇಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 1 ಲೋಟ ಕಡಲೆ ತೊಗೊಂಡಿದ್ದೀನಿ. ಕೊಬ್ಬರಿ ಸ್ವಲ್ಪ ಅದರಲ್ಲೊಂದು ಅರ್ಧ ಲೋಟದಷ್ಟು ತುರ್ಕೊಂಡಿದ್ದೀನಿ. 1.5 ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಲೋಟ ಕಡಲೆ, ಅರ್ಧ ಲೋಟ ಶೇಂಗಾ ಬೀಜ ತೊಗೊಂಡಿದ್ದೀನಿ. 1 ಸ್ಪೂನ್ ಗಸಗಸೆ, ಒಂದು 2 ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ. ಕೊಬ್ಬರಿ ಇಲ್ಲಿ ನಾನಿಲ್ಲಿ 2 ಥರ ತೊಗೊಂಡಿದ್ದೀನಿ. ಯಾವ ಥರ ಅಂತಂದರೆ ತುರ್ಕೊಂಡು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು ಅರ್ಧ ಲೋಟ ಬೇಕಾದರೆ ಹೆಚ್ಕೊಂಡು ತೊಗೊಂಡ್ರೆ ಆಯಿತು. ಚಿಕ್ಕದಾಗಿ ಹೆಚ್ಚಿದ್ದೀನಿ, ಯಾಕೆಂತಂದರೆ ಅದು ರುಚಿ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತುರಿದು ಇದ್ದೀನಿ ಮತ್ತು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶೇಂಗಾ ಎಲ್ಲ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಅಕ್ಕಿ ನೋಡಿ, ಆ ಅಕ್ಕಿನ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿನ ಕಲ್ಲಲ್ಲಿ ಬೀಸೋರು, ಇವಾಗ ಇಲ್ಲಿ ನೀವು ಇಲ್ಲಿರೋದ್ರಿಂದ ನಾವಿಲ್ಲಿ ಈ ರೀತಿ ಹುರಿದು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ತೀರಾ ನುಣ್ಣಗೂ ಆಗಬಾರ್ದು, ತೀರಾ ತರಿ ಯಾವಾಗಿರಬಾರ್ದು, ಮೀಡಿಯಮ್ ಆಗಿರಬೇಕು. ನಂತರ ಇಲ್ಲಿ ಅದೇ ಲೋಟದಲ್ಲಿ 1 ಲೋಟ ಶೇಂಗಾ ಇದೊಂದು ಕಡಲೆ ತೊಗೊಂಡಿದ್ನಲ್ವ, ಕಡಲೆನೂ ಸಹ ನಾನಿಲ್ಲಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಕೊಬ್ಬರಿನ ಸೇರಿಸಿ ಮತ್ತೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಆಗಿದೆ. ಈ ರೀತಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ಕಡಲೆ ಪುಡಿ ಮತ್ತು ಅಕ್ಕಿ ಪುಡಿ ಆಯಿತು. ಇವಾಗ ನಾನಿಲ್ಲಿ ತೊಗೊಂಡಿದ್ನಲ್ಲ ಗಸಗಸೆ, ಎಳ್ಳು ಮತ್ತು ಒಂದು ಅರ್ಧ ಲೋಟ ಕಡಲೆ, ಅರ್ಧ ಲೋಟ ಶೇಂಗಾ, ಅದನ್ನು ಸಹ ನಾನಿಲ್ಲಿ ಅದೇ ಪುಡಿ ಒಳಗಡೆ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸ್ವೀಟು. ಅಂದರೆ ಇದು ತುಂಬ ನೀಟಾಗಿ ಮಾಡಬೇಕು, ಅಂದರೆ ಬೆಲ್ಲದ ಪಾಕನೇ ಇಂಪಾರ್ಟೆಂಟು. ಇಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿದ್ನಲ್ವ ನಾನಿಲ್ಲಿ ಕೊಬ್ಬರಿ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಏಲಕ್ಕಿ ನಾನು ನಿಮ್ಗೆ ಮರ್ತಿದ್ದೀನಿ, ನಾನು ಹಾಕಿದ್ದೀನಿ ಏಲಕ್ಕಿ. ಯಾವಾಗ ಹಾಕಿದ್ದೀನಿ ಅಂತಂದರೆ ಕಡಲೆ ಪುಡಿ ಮಾಡ್ಕೊಂಡಲ್ವ, ಅದ್ರ ಜೊತೆನೇ ನಾನಿಲ್ಲಿ ಒಂದು 2-3 ಏಲಕ್ಕಿ ನಾನು ಸೇರಿಸಿದ್ದೀನಿ, ಪುಡಿ ಮಾಡೇ ಸೇರಿಸಿದ್ದೆ ನಾನು. ಆ ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಏಲಕ್ಕಿನೂ ಸಹ ಹಾಕಬೇಕು. ನೋಡಿ ಈ ರೀತಿ ಚೆನ್ನಾಗಿ ಎಲ್ಲದೂ ತಾಕೋ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇನ್ನು 1.5 ಲೋಟದಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ, ಅದೇ ಲೋಟದಲ್ಲಿ ನೋಡಿ, ಇವಾಗ ಅದೇ ಅಳತೆ ತೋರಿಸ್ತಾ ಇದ್ದೀನಿ. ಇನ್ನು 1.5 ಲೋಟದಷ್ಟು ನೀರು ಹಾಕಿ ನೀವು ಮೊದಲು ಬೆಲ್ಲ ಕರಗೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಅದನ್ನು ಕಾಯ್ಸೋಕೆ ಇಟ್ಟಿದ್ದೀನಿ ಬೆಲ್ಲ ಎಲ್ಲ ಕರಗಿದ ನಂತರ ನಾನಿಲ್ಲಿ ಬೇರೆ ಒಂದು ಬಾಣಲಿಗೆ ನಾನಿಲ್ಲಿ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಏಕೆಂತಂದರೆ ಬೆಲ್ಲದಲ್ಲಿ ಏನಾದರೂ ಗಲೀಜಿದ್ರೆ ಹೋಗಲಿ ಅಂತ ಹೇಳ್ಬಿಟ್ಟು ಕರಗಿದ್ಮೇಲೆ ನಾನಿಲ್ಲಿ ಬೇರೆ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಬೆಲ್ಲನ ಕಾಯಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೇಯ್ನ್ ಅಂತಂದರೆ ಬೆಲ್ಲ ಪಾಕ ಬರೋದೇ ಮೇಯ್ನು. ನಾವು ಇದನ್ನು 1 ತಿಂಗಳು ಇಟ್ಕೊಂಡ್ರು, 2 ತಿಂಗಳು ಇಟ್ಕೊಂಡ್ರು ಸಹ ಈ ಸ್ವೀಟ್ ಏನೂ ಆಗೋಲ್ಲ. ಹೆಸ್ರಿಗೆ ತಕ್ಕನಂಗೆ ಅದು ಕಲ್ಲಾಗೇ ಇರುತ್ತೆ, ಅದಕ್ಕೇ ಅದನ್ನು ಕಲ್ಲುಂಡೆ ಅಂತ ಕರೆಯೋದು. ಯಾಕೆ ಅಂತಂದರೆ ಅದು ಹೊಡೆದ್ರೆ ಅದು ಕೈಯಿಂದ ಅಂತೂ ಹೊಡೆಯೋಕ್ಕಾಗಲ್ಲ, ಅದನ್ನು
ಏನಾದರೂ ಒಂದು ಕಲ್ಲು ತಗೊಂಡೆ ಅದನ್ನು ಕುಟ್ಟಬೇಕಾಗುತ್ತೆ. ನೋಡಿ ಬೆಲ್ಲ ಈ ರೀತಿ ಚೆನ್ನಾಗಿ ಕಾಯಬೇಕು. ಬೆಲ್ಲದಿಂದನೇ ಇದು ಚೆನ್ನಾಗಾಗೋದು. ಕಾದಿದೆ, ನಾನಿಲ್ಲಿ ಮತ್ತೆ ಅದನ್ನು ಲೋ ಫ್ಲೇಮಿಗೆ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದು ಸೌಟ್ ಏನಾದರೂ ತೊಗೊಂಡ್ಬಿಟ್ಟು ನಾನಿಲ್ಲಿ ಈ ಥರ ಬೆಲ್ಲ ಕಾದ ಮೇಲೆ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಪುಡಿ, ಅದರಲ್ಲಿ ನಾನು ಎಲ್ಲದಕ್ಕೂ ಒಂದೇ ಸಲ ಹಾಕ್ತಿಲ್ಲ, ಯಾಕೆಂತಂದರೆ ಇದು ಅಳತೆ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಒಂದು ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾನಿಲ್ಲಿ ಅದು ಬಿಸಿ ಇರುತ್ತಲ್ವ, ಹಂಗಾಗಿ ಅದನ್ನು ಪಾರ್ಟಿಷನ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ, ಏಕೆಂದರೆ ಬಿಸಿ ಇದ್ದಾಗಲೇ ಕಟ್ಟಬೇಕು ಇದನ್ನು. ಬಿಸಿ ಮುಟ್ಟೋಕ್ಕಾಗಲ್ಲ ಅಂತ ಅಂದಾಗ ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಉಂಡೆ ಕಟ್ತಾ ಇದ್ದೀನಿ. ನೀವು ದೊಡ್ಡದಾಗಾದರೂ ಕಟ್ಕೊಬೋದು, ಚಿಕ್ಕದಾಗಾದರೂ ಕಟ್ಕೊಬೋದು. ನಮ್ಮ ಮನೆಗಳಲ್ಲೆಲ್ಲ ನಮ್ಮ ಅಜ್ಜಿರು ದೊಡ್ಡದಾಗಿ ಕಟ್ಟೋರು. ಆವಾಗ ಅಷ್ಟು ದೊಡ್ಡ ತಿನ್ನೋರು, ಇವಾಗ ತಿನ್ನೋರು ಇಲ್ಲ. ನಾನು ಚಿಕ್ಕದಾಗೆ ಕಟ್ತಾಯಿದ್ದೀನಿ, ಏಕೆಂದರೆ ಇದು ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಮತ್ತು ಅಂತೇಳ್ಬಿಟ್ಟು ಈ ರೀತಿ ಕಟ್ಕೊಳ್ತಾ ಇದ್ದೀನಿ. ಇದನ್ನ ಬೆಲ್ಲದ ಪಾಕದಲ್ಲೇ ಇದು ಕಲ್ಲುಂಡೆ ಇಂಪಾರ್ಟೆಂಟ್ ಆಗೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಮಗೆ ಎಷ್ಟು ದೊಡ್ಡದಾಗಿ ಬೇಕಾದರೆ ನೀವು 2 ಕೈಯಲ್ಲೂ ಕಟ್ಕೊಬೋದು, ದೊಡ್ಡದು ಬೇಕು ಅಂತಂದರೆ. ಈ ರೀತಿ ಎಲ್ಲದನ್ನು ಸಹ ಇಲ್ಲಿ ಈ ರೀತಿ ಕಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಬೆಲ್ಲದ ಪಾಕ ಸ್ವಲ್ಪ ಜಾಸ್ತಿನೇ ಬೇಕಾದರೆ ನೀವು, ನಾನಿಲ್ಲಿ 1.5 ಲೋಟ ತೊಗೊಂಡಿದ್ದೀನಿ, ಬೇಕಾದರೆ ನೀವು 2 ಲೋಟ ಇಟ್ಕೊಂಡ್ಬಿಟ್ರೆ ಆ ರೀತಿ ಕಾಯಬೇಕು. ಮಿಕ್ಕಿದ್ರೆ ಬೇಕಾದರೆ ಬೇರೆ ಸ್ವೀಟ್ ಮಾಡ್ಕೊಬೋದು, ಮತ್ತೆ ಕಾಯ್ಸೋಕ್ಕಾಗಲ್ವಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಆದಮೇಲೆ ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಆ ಕಲರ್ ಇದ್ದಿದ್ದು ಎಲ್ಲೋ ಥರ ಇದ್ದಿದ್ದು ಈ ರೀತಿ ವೈಟ್ ಆಗಿದೆ, ಯಾಕೆಂದರೆ ಅಕ್ಕಿ ಹಾಕಿರ್ತೀವಲ್ವ. ಇದು ನೈಟ್ ಈ ರೀತಿ ಎಲ್ಲೋ ಕಾಣಿಸ್ತಿತ್ತು ನೋಡಿ. ಬೇಕಾದರೆ ಸ್ವಲ್ಪ ಹೊತ್ತು ಆರಿದ್ಮೇಲೆ ನಾನು ಇಲ್ಲಿ ಕುಡ್ತಾ ಇದ್ದೀನಿ. ಬೇಕಾದರೆ ಕುಟ್ಟಿದ್ರೂ ಅದೇನೂ ಓಪನ್ ಆಗೋಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಬಟ್ ತಿನ್ನೋದಕ್ಕೆ ಮಾತ್ರ ತುಂಬ ಸಾಫ್ಟ್ ಇರುತ್ತೆ. ಆವಾಗಲೇ ತಿನ್ನಬೇಡಿ ಕಟ್ಟಿ, ಒಂದು ನೈಟ್ ಇಟ್ಟಿದ್ದಾಗ ಅದು ಬೆಲ್ಲ ಎಲ್ಲ ಹೀರ್ಕೊಂಡಿರುತ್ತೆ ಎಲ್ಲದನ್ನು. ಬೆಳಗ್ಗೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯವಾಗೂ ಸಹ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.